ಜೀವನದಲ್ಲಿ ಯಾರನ್ನು ಕೂಡ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರುವು ಕೂಡ ಆಗಬಲ್ಲ. ಹಾಗೆಯೇ ಯಾರನ್ನು ಕೂಡ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಕೂಡ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಮತ್ತೊಂದು ಇಲ್ಲ. ಪರಿವರ್ತನೆ ಎನ್ನುವುದು ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ನಾವು ಯಾರಿಗೂ ಕೂಡ ದ್ವೇಷಿಸದೆ, ಯಾರಿಗೂ ಕೂಡ ಅತಿಯಾಗಿ ಪ್ರೀತಿಸದೆ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ನಿರ್ವಹಣೆಯನ್ನು ಮಾಡುತ್ತಾ ಸಾಗಬೇಕು. ಏಕೆಂದರೆ ಎಲ್ಲದಕ್ಕೂ ಒಂದು ಕಾಲ ಬರಲೇಬೇಕು. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕು. ಆಗ ನಿನಗಾದ ಅನ್ಯಾಯಕ್ಕೆಲ್ಲ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಾಲಚಕ್ರ ಎಲ್ಲರಿಗೂ ಕೂಡ ಒಂದೇ. ಒಳ್ಳೆಯವರ ಜೊತೆ ಯಾವಾಗಲೂ ಕೂಡ ಒಳ್ಳೆಯವನಾಗಿಯೇ ಇರು. ಆದರೆ ಕೆಟ್ಟವರ ಜೊತೆ ಕೆಟ್ಟವನಾಗಿ ಇರಬೇಡ. ವಜ್ರವನ್ನು ವಜ್ರದಿಂದ ಮಾತ್ರ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ಕತ್ತರಿಸಲು ಸಾಧ್ಯವಾದೀತೆ? ನಮ್ಮನ್ನು ಭಾರ ಎಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವರಿಂದ ದೂರವಾಗಿ ನಿಂತು ಹರಿಸುವುದೇ ಒಳಿತು. ಅದು ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ. ಉಸಿರು ಅನಿಸಬೇಕೇ ಹೊರತು ಉಸಿರುಗಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾಗಬಾರದು. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವಂತಹ ನೋವು ಸಾಕಷ್ಟು ರೀತಿಯಲ್ಲಿ ಭಾರವನ್ನು ಹೊಂದಿರುತ್ತದೆ. ಮಿತ್ರರನ್ನು ಪ್ರೀತಿಸು, ಅವನು ನಿಮಗೆ ಬಲವನ್ನು ನೀಡುತ್ತಾನೆ. ಅದೇ ರೀತಿ ಶತ್ರುವನ್ನು ಗೌರವಿಸು, ಅವರು ನಿಮಗೆ ಬದುಕಲು ಛಲವನ್ನು ತುಂಬುತ್ತಾರೆ. ಈ ಜಗತ್ತಿನಲ್ಲಿ ಶ್ರೇಷ್ಠತೆ ಉಳ್ಳಂತಹ ವ್ಯಕ್ತಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಒಂದು ವೇಳೆ ಅಂತಹ ಸಮಯ ಬಂದರೆ ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಮ್ಮೆ ನಾನು ಜೊತೆ ನಿಂತರೆ ಸಮಯವಿಡೀ ಯಾವುದೇ ಗಡಿಯನ್ನು ದಾಟಿ ವಿಜಯವನ್ನು ಸಾಧಿಸಬಹುದು. ಒಂದು ಗಿಡದಿಂದ ಕಿತ್ತಿರುವಂತಹ ಹೂವು ಹೇಗೆ ಅರಳುವುದಿಲ್ಲವೋ ಹಾಗೆಯೇ ಒಬ್ಬರ ಮೇಲಿರುವಂತಹ ನಂಬಿಕೆ ಕಳೆದು ಹೋದ ಮೇಲೆ ಮತ್ತೆ ಆ ಒಂದು ನಂಬಿಕೆ ಹುಟ್ಟುವುದಿಲ್ಲ. ಅದು ಸ್ನೇಹವಾದರೂ ಸರಿ, ಪ್ರೀತಿಯಾದರೂ ಸರಿ. ಹಾಗಾಗಿ ನಾವು ಒಬ್ಬರು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಏಕೆಂದರೆ ಕಳೆದುಕೊಳ್ಳುವುದು ಕ್ಷಣಾರ್ಧದಲ್ಲಿ ಸಾಧ್ಯವಾಗುತ್ತದೆ, ಆದರೆ ಪಡೆದುಕೊಳ್ಳುವುದು ಬಹಳನೇ ಕಷ್ಟಪಡಬೇಕಾಗುತ್ತದೆ. ನಿಷ್ಕಲ್ಮಶವಾಗಿರುವಂತಹ ಸ್ನೇಹವಿರಲಿ. ಸ್ನೇಹಿತರಿಗೆ ಉತ್ತಮವಾಗಿರುವಂತಹ ಉದಾಹರಣೆ ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮ. ಇವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಕೂಡ ಅಡ್ಡಿ ಬರಲಿಲ್ಲ. ಹಾಲಿನಂತಹ ಸ್ನೇಹವನ್ನು ಮಾತ್ರವೇ ನಾವು ಕಾಣಬಹುದಾಗಿದೆ. ಆ ರೀತಿಯ ಸ್ನೇಹವನ್ನು ನಾವು ಬಯಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ನೋಡಿ, ಐಶ್ವರ್ಯವನ್ನು ನೋಡಿ, ಮುತ್ತು ರತ್ನಗಳನ್ನು ನೋಡಿ ಸ್ನೇಹವನ್ನು ಮಾಡಬಾರದು. ಯಾವಾಗಲೂ ಕೂಡ ಸ್ಪಂದಿಸುವಂತಹ ಹೃದಯವನ್ನು ನೋಡಿ, ಗೆಳೆತನವನ್ನು ಮೆಚ್ಚಿಕೊಂಡು ಸ್ನೇಹವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಆಸ್ತಿ, ಅಂತಸ್ತು, ಸಂಪತ್ತು, ಹಣ ನೋಡಿ ಸ್ನೇಹವನ್ನು ಎಂದಿಗೂ ಕೂಡ ಮಾಡಬಾರದು. ಅದು ಒಬ್ಬರಲ್ಲಿ ಹುಟ್ಟುವುದೂ ಇಲ್ಲ. ಗೆಳೆಯನಾದವನು ಪ್ರಾಮಾಣಿಕ ಮತ್ತು ನಂಬಿಕೆಗೆ ಅರ್ಹನಾಗಿ ಇರಬೇಕು. ಅಂಥವರು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಎಂದಿಗೂ ಕೂಡ ಅಂಥವರನ್ನು ಕಳೆದುಕೊಳ್ಳಲೇಬೇಡಿ. ಯಾವಾಗಲೂ ಎಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮೆಲ್ಲ ಕಷ್ಟ, ಸುಖ, ನೋವು, ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತೆ ಇರಬೇಕು. ಅಂತಹ ಸ್ನೇಹಿತರನ್ನು ಬಿಟ್ಟುಕೊಡಬೇಡಿ. ಕಷ್ಟ ಕಾಲದಲ್ಲಿ ಒಬ್ಬರಿಗೆ ಒಬ್ಬರು ಮಿಡಿಯುವಂತಹ ನಿಷ್ಕಲ್ಮಶವಾಗಿರುವಂತಹ ಸ್ನೇಹವನ್ನು ಹೊಂದಿದ್ದು ಅದು ನಿಷ್ಕಲ್ಮಶವಾಗಿರುವಂತಹ ಸ್ನೇಹವಾಗಿರುತ್ತದೆ. ನಿಮ್ಮ ಕಷ್ಟಗಳಿಗೆ ಅವನು ಸ್ಪಂದಿಸಬೇಕು, ಅವರ ಕಷ್ಟಗಳಿಗೆ ನೀವು ಸ್ಪಂದಿಸಬೇಕು. ಆಗ ಮಾತ್ರ ಅದು ಒಂದು ರೀತಿಯ ಗಟ್ಟಿಯಾಗಿರುವಂತಹ ಸಂಬಂಧ ಎನಿಸಿಕೊಳ್ಳುತ್ತದೆ ಮತ್ತು ನಿಮ್ಮ ಸ್ನೇಹ ಎನ್ನುವುದು ಅಜರಾಮರವಾಗಿ ಉಳಿಯುತ್ತದೆ. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ, ನಿಯತ್ತಾಗಿ ಬದುಕುವಾಗ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು. ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಬಂದ ಅವಕಾಶ ನೀವು ನಿರಾಕರಿಸಿದಾಗ ಜೀವನವು ಅವಕಾಶವನ್ನು ನೀಡುವುದನ್ನೇ ನಿಲ್ಲಿಸಬಹುದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಯಾವ ಒಂದು ಅವಕಾಶವನ್ನು ದೊರಕಿಸಿ ಕೊಡುತ್ತಾನೆಯೋ ಅಂತಹ ಅವಕಾಶವನ್ನು ನಿಮ್ಮ ಜೀವನದಿಂದ ನೀವು ಬಿಟ್ಟುಕೊಡಲೇಬಾರದು. ಕಷ್ಟದ ದಿನಗಳು ಹೆಚ್ಚಾದಂತೆ ದೇವರ ಮೇಲೆ ನಂಬಿಕೆಗಳು ಪ್ರಬಲವಾಗುತ್ತಾ ಹೋಗುತ್ತದೆ. ಕಾರಣ ನಾವು ನಂಬಿರುವಂತಹ ದೇವರು ನಮ್ಮನ್ನು ಯಾವುದೋ ಕಾರಣಕ್ಕೂ ಕೈ ಬಿಡುವುದಿಲ್ಲ ಎನ್ನುವಂತಹ ನಂಬಿಕೆ ನಮ್ಮೊಳಗೆ ಅಡಗಿರುವುದರಿಂದ.
ಹಾಗಾಗಿ ನಾವು ಯಾರನ್ನೇ ದೂರಿದರೂ ಕೂಡ ದೇವರನ್ನು ದೂರಬಾರದು. ಏಕೆಂದರೆ ನಮ್ಮ ಜನ್ಮಕ್ಕೆ ಕಾರಣಕರ್ತನು ಆತನೇ ಆಗಿರುತ್ತಾನೆ. ನಮಗೆ ಏನನ್ನು ಕೊಡಬೇಕು, ಏನನ್ನು ಕೊಡಬಾರದು, ಯಾವುದನ್ನು ಕರುಣಿಸಬೇಕು, ಯಾವುದನ್ನು ಕಿತ್ತುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ. ಇದನ್ನೆಲ್ಲವನ್ನು ಕೂಡ ಆತ ಈ ಮೊದಲೇ ನಿರ್ಧಾರವನ್ನು ಮಾಡಿಯೇ ನಮಗೆ ಜನ್ಮವನ್ನು ನೀಡಿರುತ್ತಾನೆ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಅದು ಯಾವಾಗ ಬೇಕಾದರೂ ಕೂಡ ಹಾರಿ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ಕೂಡ ನಾವು ಅದನ್ನು ರೂಪಿಸಿಕೊಳ್ಳಬಹುದು. ಹಾಗಾಗಿ ನಿಮ್ಮ ಜೀವನವನ್ನು ನಿಮಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಿ. ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಲು ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನೀವು ಅದಕ್ಕೆ ತಕ್ಕ ರೀತಿಯ ಪರಿಶ್ರಮವನ್ನು ಕೂಡ ಹಾಕಬೇಕಾಗಿರುವುದು ಅತ್ಯಗತ್ಯ. ಬರೀ ಕಣ್ಣೀರು ಸುರಿಸುವುದರಿಂದ ಏನೂ ಕೂಡ ಸಾಧ್ಯವಿಲ್ಲ. ಬೆವರು ಸುರಿಸುವುದರಿಂದ ಮಾತ್ರವೇ ಚರಿತ್ರೆಯನ್ನು ಸೃಷ್ಟಿ ಮಾಡಬಹುದು. ದೇವರು ಹಣದ ಲೆಕ್ಕವನ್ನು ಇಡುವುದಿಲ್ಲ, ಅವನು ಮನುಷ್ಯನ ಉದ್ದೇಶಗಳ ಲೆಕ್ಕವನ್ನು ಇಡುತ್ತಾನೆ. ಹಾಗಾಗಿ ನೀನು ಇಟ್ಟಿರುವಂತಹ ಉದ್ದೇಶ ಗುರಿಗಳು ಸದಾ ಸಕಾರಾತ್ಮಕವಾಗಿರಲಿ. ಯಾವುದೇ ಕಾರಣಕ್ಕೂ ಕೂಡ ನಕಾರಾತ್ಮಕವಾಗಿರುವಂತಹ ಉದ್ದೇಶಗಳಾಗಲಿ ಗುರಿಗಳನ್ನಾಗಲಿ ನೀನು ಇಟ್ಟುಕೊಳ್ಳಲೇಬೇಡ. ಅದರಿಂದ ಇನ್ನೊಬ್ಬರಿಗೆ ಕೆಡಕಾಗುತ್ತದೆಯೇ ವಿನಃ ಇನ್ನೊಬ್ಬರಿಗೆ ಒಳಿತು ಖಂಡಿತವಾಗಿಯೂ ಕೂಡ ಆಗುವುದಿಲ್ಲ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಇನ್ನೊಬ್ಬರಿಗೆ ಒಳಿತಾಗಬೇಕೇ ವಿನಃ ಇನ್ನೊಬ್ಬರಿಗೆ ಕೆಡಕು ಆಗಲೇಬಾರದು. ನಿಲ್ಲಲು ಕಲಿಸಿದ ನಿನ್ನ ತಾಯಿಯನ್ನ ಬೀಳದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದಂತಹ ನಿಮ್ಮ ತಂದೆಯನ್ನ ತಲೆ ಕುಗ್ಗಿಸದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಯಾವ ವ್ಯಕ್ತಿ ತನ್ನ ತಂದೆ ತಾಯಿಗಳನ್ನು ದೇವರ ರೀತಿಯಲ್ಲಿ ಆರಾಧನೆಯನ್ನು ಮಾಡುತ್ತಾನೆಯೋ ಆತ ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಏಕೆಂದರೆ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಎಂದರೆ ಅದು ತಂದೆ ತಾಯಿಗಳು. ಯಾವ ಮನುಷ್ಯ, ಯಾವ ಮಕ್ಕಳು ಯಾರು ತಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಅಂಥವರ ಬಳಿಯಲ್ಲಿ ದೇವರು ನಿರಂತರವಾಗಿ ನೆಲೆಸಿರುತ್ತಾನೆ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ನೆನಪುಗಳು ಕೂಡ ಕಹಿಯಾಗಿ ಕಾಣಬಹುದು. ಹಾಗಾಗಿ ಅಂತಹ ಸಂಬಂಧಗಳಿಂದ ನೀವು ಆದಷ್ಟು ದೂರವೇ ಇರಿ. ಯಾರಾದರೂ ಹೊಗಳಲಿ ಅಥವಾ ತೆಗಳಲಿ, ಲಾಭ ಮಾತ್ರ ನಮ್ಮದೇ. ಏಕೆಂದರೆ ಹೊಗಳಿಕೆ ಪ್ರೇರೇಪಿಸುತ್ತದೆ ಮತ್ತು ತೆಗಳಿಕೆಗಳು ನಾವು ಜಾಗರೂಕರಾಗಲು ಎಚ್ಚರಿಕೆಯನ್ನು ನೀಡುತ್ತದೆ. ಯಾರ ಒಂದು ಜೀವನದಲ್ಲಿಯೂ ಕೂಡ ಆಟ ಆಡುವುದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಆ ಭಗವಂತನು ಸಹ ನಿಮ್ಮ ಜೊತೆಗೆ ಇರುವುದಿಲ್ಲ. ಇದನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಹಾಳು ಮಾಡುವಂತಹ ಉದ್ದೇಶವಾಗಲಿ ಇನ್ನೊಬ್ಬರ ಜೀವನವನ್ನು ನಾಶಪಡಿಸುವಂತಹ ಬುದ್ಧಿಯಾಗಲಿ ನಿಮ್ಮ ಯೋಚನೆಗೆ ಬರಲೇಬಾರದು. ನಾವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೇವೆಯೋ ಅವರೇ ನಮ್ಮ ಕಣ್ಣು ತೆರೆಸುವುದು. ಯಾವಾಗ ಮನೆಯ ನಿರ್ಣಯವನ್ನು ತೆಗೆದುಕೊಳ್ಳಲು ಹೊರಗಿನ ಜನರ ಅವಶ್ಯಕತೆ ಬೀಳುತ್ತದೆಯೋ ಆಗ ಅರ್ಥ ಮಾಡಿಕೊಳ್ಳಿ, ಆ ಮನೆಯ ವಂಶ ಹಾಳಾಗುವ ಅಂಚಿನಲ್ಲಿ ಇದೆಯೆಂದು ಅರ್ಥ. ಹಾಗಾಗಿ ನೀವು ನಿಮ್ಮ ಮನೆಯ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಳಿ ರಟ್ಟು ಮಾಡಲು ಹೋಗಬಾರದು. ಏಕೆಂದರೆ ಅಲ್ಲಿ ಹಾಳಾಗುವುದು ನಿಮ್ಮ ಮನೆತನದ ಘನತೆ ಗೌರವದ ಸುದ್ದಿ ಇಡೀ ಜಗತ್ತಿಗೆ ಪ್ರಸಾರವಾಗುತ್ತದೆ. ಒಂದು ಕುದುರೆ ಎಷ್ಟು ಚೆನ್ನಾಗಿ ಗಾಡಿ ಎಳೆದರೂ ಚಾಟಿಯ ಒಂದು ಏಟನ್ನು ತಿನ್ನಲೇಬೇಕು, ಅದು ತಪ್ಪಿದ್ದಲ್ಲ. ಒಂದು ಮರವೆಷ್ಟೇ ರುಚಿಕರವಾಗಿರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಕಲ್ಲಿನ ಒಂದು ಏಟನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಮನುಷ್ಯನು ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಕೂಡ ಕೆಲವು ಜನರ ನಿಂದನೆಯ ಮಾತುಗಳನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಜನರು ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ, ನಾವು ಒಳ್ಳೆಯ ರೀತಿಯಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಅದೇ ನಾವು ಕೆಟ್ಟವರ ರೀತಿಯಲ್ಲಿ ಇದ್ದರೂ ಕೂಡ ಮಾತನಾಡುವವರು ಮಾತನ್ನು ಆಡಿಯೇ ಆಡುತ್ತಾರೆ. ಅಂಥವರಿಗೆ ಮಾತನ್ನು ಆಡುವುದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಕೆಲಸ ಇರುವುದಿಲ್ಲ. ಅವರು ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡಿರುತ್ತಾರೆ. ಅಂಥವರ ಮಾತುಗಳಿಗೋಸ್ಕರ ಏಕೆ ನೀವು ತಲೆಯನ್ನು ಕೆಡಿಸಿಕೊಳ್ಳುವುದು? ಕಣ್ಣೀರು ಭರಿಸುವಂತಹ ಕಷ್ಟಗಳು ಬರಲೇಬೇಕು.
ಆಗಲೇ ನಮಗೆ ಜೀವನದ ಒಂದು ಸತ್ಯ ಏನೆಂದು ತಿಳಿಯುವುದು. ಆಗಲೇ ಅಲ್ಲವೇ ನಮ್ಮವರು ಯಾರು ಎಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು. ಹಾಗಾಗಿ ನಮ್ಮ ಬದುಕಿನಲ್ಲಿ ಕಣ್ಣೀರನ್ನು ತರಿಸುವಂತಹ ಕಷ್ಟಗಳು ಬರುವುದು ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಒಬ್ಬ ವ್ಯಕ್ತಿಯನ್ನ ಹೆದರಿಸಿ ನೀನು ದೊಡ್ಡವನಾಗಲು ಸಾಧ್ಯವಿಲ್ಲ. ಏಕೆಂದರೆ ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿಮ್ಮನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತಾರೆ. ಪ್ರೀತಿಸಿ, ಸಾಧ್ಯವಾದರೆ ಪ್ರೀತಿಗೆ ಪ್ರೀತಿ ತಾನೇ ಸಿಗುವುದು. ಹಾಗಂತ ನೀವು ದ್ವೇಷ ಮಾಡಲು ಹೊರಟರೆ ದ್ವೇಷದಿಂದ ಅತ್ಯಂತ ಕಠೋರವಾಗಿರುವಂತಹ ಸ್ಥಿತಿಗೆ ನೀವು ತಲುಪಬಹುದು. ಹಾಗೂ ಸಂಬಂಧಗಳೆಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ತೊರೆದು ಹೋಗಬಹುದು. ಯಾರ ದೃಷ್ಟಿಯಲ್ಲಿಯೂ ಒಳ್ಳೆಯವರಾಗಿರಲು ಹೋಗಬೇಡಿ. ನೀವು ಎಷ್ಟೇ ಒಳ್ಳೆಯದನ್ನೇ ಮಾಡಿದರೂ ಕೂಡ ಅವರ ದೃಷ್ಟಿಯಲ್ಲಿ ಇನ್ಯಾರೋ ಒಳ್ಳೆಯವರಾಗಿ ಇರುತ್ತಾರೆ. ಹಾಗಾಗಿ ನೀವು ಹೇಗೆ ನಿಮ್ಮ ವರ್ತನೆಯನ್ನು ಬೆಳೆಸಿಕೊಂಡು ಬಂದಿರುತ್ತೀರಿಯೋ ಹಾಗೆ ನಿಮ್ಮ ಜೀವನವನ್ನು ಕೂಡ ಕಳೆಯಬೇಕು. ಈ ಪ್ರಪಂಚದಲ್ಲಿ ಯಾರು ಯಾರನ್ನು ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರವರ ಅಭಿರುಚಿ, ಅವರವರ ಸ್ವಭಾವ ವಿಭಿನ್ನವಾಗಿ ಇರುತ್ತದೆ. ಈ ಪ್ರಪಂಚದಲ್ಲಿ ಯಾವುದು ಕೂಡ ಒಡೆದರೂ ಅದು ಶಬ್ದವನ್ನು ಮಾಡುತ್ತದೆ. ಆದರೆ ಒಂದು ಮನಸ್ಸು ಎನ್ನುವುದು ಒಡೆದು ಹೋದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡುತ್ತದೆ. ನಂಬಿಕೆ ಅನ್ನುವಂತಹ ಪದವನ್ನು ಕೇಳಿದರೆ ನಮಗೆ ತುಂಬಾನೇ ನಗು ಬರುತ್ತದೆ. ಏಕೆಂದರೆ ನಮ್ಮವರು ಅಂತ ನಾವು ತಿಳಿದುಕೊಂಡವರೇ ಆ ಒಂದು ಪದಕ್ಕೆ ಅರ್ಥವಿಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ. ನಂಬಿಕೆ ಎನ್ನುವುದು ಕಳೆದುಕೊಳ್ಳುವುದು. ನಮ್ಮಿಂದ ಇನ್ನೊಬ್ಬರು ನಂಬಿಕೆಯನ್ನು ಕಳೆದುಕೊಂಡಾಗ ನಾವು ಗರ್ವವನ್ನು ಪಡಬೇಕು. ಏಕೆಂದರೆ ಅವರು ಅವರ ಒಂದು ನಿಜವಾದ ಸ್ವರೂಪವನ್ನು ಈಗಲಾದರೂ ತೋರಿಸಿದ್ದರಲ್ಲ ಎಂದು. ಸ್ವರ್ಗ ಅನ್ನುವುದು ಎಲ್ಲೂ ಇಲ್ಲ. ನಾವು ಇಷ್ಟಪಡುವವರು ನಮ್ಮ ಜೊತೆ ಇದ್ದರೆ ಸಾಕು, ಅದಕ್ಕಿಂತ ಸ್ವರ್ಗ ಮತ್ತೊಂದು ಇಲ್ಲವೇ ಇಲ್ಲ. ಹಾಗಾಗಿ ನಾವು ನಮ್ಮನ್ನು ಇಷ್ಟಪಡುವವರಲ್ಲಿ ಕಾಣಬೇಕು. ಹಾಗೆ ನಾವು ಕೂಡ ಅವರನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳಬೇಕು. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಲೇಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಲೇಬೇಡಿ. ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತವಾಗಿರುವಂತಹ ಯೋಚನೆಯನ್ನು ಮಾಡಲು ಹೋಗಲೇಬಾರದು. ಏಕೆಂದರೆ ಇವು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನವನ್ನು ಹಾಳು ಮಾಡಿಬಿಡುತ್ತದೆ. ಇಂಥವುಗಳಿಂದ ನೀವು ಆದಷ್ಟು ದೂರವೇಗಿರಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವವರೋ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತವಾಗಿಯೂ ಕೂಡ ಬಳಕೆ ಆಗೇ ಆಗುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಅರ್ಥಾತ್ ನಾವು ಇತರರಿಗೆ ಏನನ್ನ ಬಯಸುತ್ತೇವೆಯೋ ಇತರರು ಕೂಡ ನಮಗೆ ಅದೇ ರೀತಿಯ ಒಂದು ಬಯಕೆಯನ್ನು ಬಯಸುತ್ತಾರೆ ಎನ್ನುವುದನ್ನು ನಾವು ಮರೆಯಬಾರದು. ಇತರರಿಗೆ ನಾವು ಒಳ್ಳೆಯದನ್ನು ಮಾಡಿದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿಗಳನ್ನು ಕಳಿಸಿರುತ್ತಾನೆ. ನಿದ್ರೆ ಮಾಡಲು ನಿದ್ರೆ ಬರುವವರೆಗೂ ಕಾಯಬೇಡಿ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಸುಸ್ತಾಗಿ ಕಾಯಬೇಡಿ. ಸ್ನೇಹವನ್ನ ಭೇಟಿಯಾಗಲು ಯಾವಾಗಲೂ ಕೂಡ ಕಾಯಲೇಬೇಡಿ. ಕಾಯಿಲೆ ಬೀಳುವವರೆಗೂ ಕೂಡ ಕಾಯಬೇಡಿ. 4 ದೇವರನ್ನ ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ಕೂಡ ಕಾಯಲೇಬಾರದು. ಇವುಗಳನ್ನು ಎಚ್ಚೆತ್ತುಕೊಂಡು ಜೀವನದಲ್ಲಿ ಯಾರು ಮುಂದೆ ನಡೆಯುತ್ತಾರೆಯೋ ಅವರು ಯಾವುದೇ ಒಂದು ಸಂಕಟಗಳನ್ನಾಗಲಿ ನೋವುಗಳನ್ನಾಗಲಿ ಅಥವಾ ಸಂಬಂಧಗಳನ್ನಾಗಲಿ ದೂರ ಮಾಡಿಕೊಳ್ಳುವಂತಹ ಪ್ರಸಂಗಗಳೇ ತಮ್ಮ ಜೀವನದಲ್ಲಿ ಉದ್ಭವ ಆಗುವುದಿಲ್ಲ. ಒಂದು ವಿಚಾರವನ್ನು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ನಾವು ಭೂಮಿ ಮೇಲಿರುವಂತಹ ಹುಲ್ಲಿನ ತರಹ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರೂ ಕೂಡ ನಮ್ಮ ಆಸೆ, ನಮ್ಮ ಕನಸುಗಳನ್ನು ಕತ್ತರಿಸಿದರೂ ಕೂಡ ಮತ್ತೆ ಬೆಳೆಯುತ್ತೇವೆ ಎನ್ನುವಂತಹ ನಂಬಿಕೆ, ಆ ಒಂದು ಛಲವನ್ನು ಜೀವನದಲ್ಲಿ ಗಟ್ಟಿಗೊಳಿಸಿಕೊಳ್ಳಬೇಕು. ಏಕೆಂದರೆ ನಾವು ಯಾವ ರೀತಿಯಾಗಿ ಗಟ್ಟಿಗೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ನಿರ್ಮಾಣವಾಗುವುದು. ಅದೆಂತಹ ಕಠಿಣವಾಗಿರುವಂತಹ ಪ್ರಸಂಗ ನಮ್ಮ ಜೀವನದಲ್ಲಿ ಬಂದರೂ ಕೂಡ ಆ ಎಲ್ಲ ಪ್ರಸಂಗವನ್ನು, ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯಬೇಕು. ನಮ್ಮ ಜೀವನದಲ್ಲಿ ಕಷ್ಟಗಳೇ ಆಗಲಿ ಸಮಸ್ಯೆಗಳೇ ಆಗಲಿ ಬಂದಾಗ ಯಾರ ಹತ್ತಿರವಾದರೂ ನಾವು ಸಹಾಯವನ್ನು ಕೇಳುವ ಮುನ್ನ 1000 ಬಾರಿ ಯೋಚನೆಯನ್ನು ಮಾಡಬೇಕು. ಏಕೆಂದರೆ ಕಷ್ಟದ ಭಾರವನ್ನು ಸ್ವಲ್ಪ ಸಮಯ ಹೊರಬಹುದು, ಅದು ಸ್ವಲ್ಪ ಸಮಯ ಇರುತ್ತದೆ. ಆದರೆ ಸಹಾಯದ ಭಾರವನ್ನು ಜೀವನ ಪರ್ಯಂತ ಹೊರಬೇಕಾಗುತ್ತದೆ.
ಅಂತಹ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಮಾಡಲು ಸ್ವಲ್ಪ ಯೋಚನೆಯನ್ನ ಮಾಡಿ. ನಮ್ಮ ಜೀವನದಲ್ಲಿ ಬರುವಂತಹ ನೋವುಗಳನ್ನು ನಾವು ತಕ್ಷಣವೇ ವಾಸಿ ಮಾಡಲು ಯಾವುದೇ ರೀತಿಯ ಔಷಧಿಗಳು ಇಲ್ಲದೆ ಇರಬಹುದು. ಆದರೆ ಮನಸ್ಸಿನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವು ಇಷ್ಟಪಡುವವರು ನಮ್ಮ ಜೊತೆ 4 ಪ್ರೀತಿಯಿಂದ ಮಾತನಾಡಿದರೆ ಸಾಕು, ಖಂಡಿತವಾಗಿಯೂ ಕೂಡ ಆ ನೋವು ಕಡಿಮೆಯಾಗುತ್ತದೆ. ನಿನ್ನ ಒಂದು ಜೀವನದ ನಿರ್ಧಾರಗಳನ್ನು ನೀನೇ ನಿನ್ನ ಒಂದು ಕೈಯಲ್ಲೇ ಇರಲಿ, ಬೇರೆಯವರ ಕೈಗೆ ಕೊಡಬೇಡ. ನಿನ್ನ ಜೀವನವೇ ಸರ್ವನಾಶವಾಗಬಹುದು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ಹಾಗಾಗಿ ತಾಳ್ಮೆಯಿಂದಾಗಿರಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸಲೀಸಾಗಿ ಸಾಗಲು ಸಾಧ್ಯವಾಗುವುದು. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನ ಬಯಸುತ್ತೇವೆಯೋ ಅವರೇ ನಮ್ಮನ್ನ ಕೆಟ್ಟವರನ್ನಾಗಿ ನೋಡುತ್ತಾರೆ. ವಿಪರ್ಯಾಸವಾದರೂ ಕೂಡ ಇದು ಕಹಿಯಾಗಿ ಇರುವಂತಹ ಸತ್ಯ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರು. ಏಕೆಂದರೆ ಸುನಾಮಿ ಏಳುವಂತಹ ಸಮಯವು ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮವನ್ನ ನೀನು ಮಾಡಬಹುದು. ಜೀವನದಲ್ಲಿ ದುಡುಕುವುದು ಬೇಡ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು. ನೀನು ಜೀವನದಲ್ಲಿ ತಾಳ್ಮೆಯನ್ನ ತಂದುಕೋ. ಆಗ ನಿನಗಾದ ಎಲ್ಲ ಅನ್ಯಾಯಕ್ಕೂ ಕೂಡ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.